ಯಮದದಾದ್ರಭಸಮೃಣಚ್ಯುತಂ ದಿವೋ ದಾಸಂಬಧ್ಯಶ್ವಾಯ ದಾಶುಷೇ ಯಾಶಶ್ವಂತಮಾ ಚಖಾದಾ ವಸಂ ಪಣಿಂ ತಾತೆ ದಾತ್ರಾಣಿ ತವಿಷಾ ಸರಸ್ವತಿ ಇಯಂ ಶುಷ್ಮೇ ಬಿರ್ಭಿ ಸಖಾ ಇವಾರು ಜತ್ಸಾನುಗಿರೀಣಾಂತ ವಿಷೇಭಿರೂರ್ಮಿಭಿಃ ಪಾರಾವತಗ್ನಿಮವಸೇ ಸುವೃಕ್ತಿಭಿಃ ಸರಸ್ವತಿ ಮಾ ವಿವಾಸೇ ಮಧೀತಿಭಿಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಾಸ ಭವಿಷ್ಯ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಏತನ್ಮಧ್ಯೆ ಗ್ರಹಸ್ಥಿತಿಗಳ ಅನುಸಾರವಾಗಿ ಯಾವ್ಯಾವ ಗ್ರಹಗಳ ಬದಲಾವಣೆಗಳಿದೆ ಅನ್ನುವಂಥ ಕುರಿತು ಮಾಹಿತಿಯನ್ನು ಕೊಡ್ತೇನೆ. ಮೊದಲಿಗೆ ವಿಶೇಷವಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ದಿನಾಂಕ 6ನೇ ತಾರೀಕು 7ನೇ ತಿಂಗಳು ಶುಕ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಹಾಗೆ ಕುಜ 12ನೇ ತಾರೀಕಿನವರೆಗೂ ಮೇಷರಾಶಿಯಲ್ಲೇ ಇದ್ದು 12ನೇ ತಾರೀಕು ವೃಷಭ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಗುರುವಿನೊಂದಿಗೆ ಸೇರಿ ಗುರು ಮಂಗಲ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಸೂರ್ಯ 16ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಸ್ನೇಹಿತನ ಮನೆಯಿಂದ ಇನ್ನೊಂದು ಸ್ನೇಹಿತನ ಮನೆಗೆ ಹೋಗ್ತಾ ಇದ್ದಾರೆ. ಇನ್ನು 19ನೇ ತಾರೀಕು ಬುಧ ಸಿಂಹರಾಶಿ ಅಂದರೆ ಕರ್ಕಾಟಕ ರಾಶಿಯಲ್ಲಿದ್ದಂಥ ಬುಧ, ಶತ್ರುವ್ಯ ಸ್ಥಾನದಲ್ಲಿದ್ದಂಥ ಬುಧ ಸಿಂಹರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆ 31ನೇ ತಾರೀಕು ಜುಲೈ ತಿಂಗಳು ಶುಕ್ರ ಶತ್ರುವಿನ ಮನೆಗೆ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶವಾಗ್ತಾರೆ. ಇದು ಗ್ರಹಗಳ ಬದಲಾವಣೆ ಈ ಜುಲೈ ತಿಂಗಳಲ್ಲಿ ನಡೆಯುವಂಥದ್ದು. ಸರಿ, ಆಷಾಢ ಮಾಸ ಅನ್ನುವಂಥದ್ದು ಜುಲೈ ತಿಂಗಳಲ್ಲೇ ನಮಗೆ ಬರುವಂಥದ್ದು. ಪ್ರಾರಂಭ ಆಗೋದು ಯಾವಾಗ? 6ನೇ ತಾರೀಕು ಜುಲೈ ಅಂದರೆ 7ನೇ ತಿಂಗಳು. 6ನೇ ತಾರೀಕು 7ನೇ ತಿಂಗಳು 2024ಕ್ಕೆ ಪ್ರಾರಂಭವಾಗುವಂತಹ ಆಷಾಢ ಮಾಸ ಸಮಾಪ್ತಿಯಾಗೋದು 4ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ ನಿಮಗೆ ಸಮಾಪ್ತಿಯಾಗತ್ತೆ. ಪೌರ್ಣಮಿ ಬಂದು 21ನೇ ತಾರೀಕು ಜುಲೈ ನಿಮಗೆ ಪೌರ್ಣಮಿ, ಗುರು ಪೌರ್ಣಮಿ ಅಂತ. ಆದರೆ ಹಿಂದಿನ ದಿನನೇ ಪ್ರಾರಂಭ ಆಗುತ್ತೆ, 20ನೇ ತಾರೀಕೆ ಪ್ರಾರಂಭ ಆಗ್ಬಿಡುತ್ತೆ ನಿಮಗೆ ಪೌರ್ಣಮಿ. 2 ದಿನಗಳ ಪೌರ್ಣಮಿ ಇರುತ್ತೆ, ಬಟ್ ಗುರು ಪೌರ್ಣಮಿ ಆಚರಣೆ 21ನೇ ತಾರೀಕು ಮಾಡುವಂಥದ್ದು. ಇನ್ನು ಅಮಾವಾಸ್ಯೆ ಆಗಸ್ಟ್ 4ನೇ ತಾರೀಕಿಗೆ ಅಮಾವಾಸ್ಯೆ ಸಮಾಪ್ತಿ ಆಗುತ್ತೆ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಂತ ಹೇಳ್ತೀವಿ. ಅವತ್ತು ಆಷಾಢ ಮಾಸ ಸಮಾಪ್ತಿ. ಒಟ್ಟಾರೆ ಆಷಾಢ ಮಾಸದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ವಿಶೇಷವಾಗಿ ಬರುತ್ತೆ. 4 ಶುಕ್ರವಾರವು ಅಮ್ಮನವರಿಗೆ ಪ್ರೀತಿಯಾಗಿರತಕ್ಕಂಥ ಸಂದರ್ಭ. ಆಷಾಢ ಶುಕ್ರವಾರ ಪೂಜೆ ಅಥವಾ ವ್ರತ ಅನ್ನುವಂಥ ರೀತಿಯಲ್ಲೇ ಕರಿತೀವಿ. ನೋಡಿ, ಆಷಾಢ ಮಾಸದ ವಿಚಾರದಲ್ಲಿ 12ನೇ ತಾರೀಕು ಜುಲೈ 12ನೇ ತಾರೀಕು ಒಂದು ಆಷಾಢ ಅಮಾವಾಸ್ಯೆ ಮೊದಲನೇದು. ಹಾಗೆ 19ನೇ ತಾರೀಕು 2ನೇ ಆಷಾಢ ಶುಕ್ರವಾರ. ಹಾಗೆ 26ನೇ ತಾರೀಕು ಜುಲೈ 3ನೇ ಆಷಾಢ ಶುಕ್ರವಾರ. ಹಾಗೆ ಆಗಸ್ಟ್ 2ನೇ ತಾರೀಕು 4ನೇ ಆಷಾಢ ಶುಕ್ರವಾರ. ಈ 4 ಆಷಾಢ ಶುಕ್ರವಾರದಲ್ಲೂ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ. ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ನಾನು. ಕಲಶ ಇಟ್ಟು ಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬೆಳಗ್ಗೆ ಅಥವಾ ಸಂಜೆ 2 ಸಮಯದಲ್ಲೂ ವಿಶೇಷ. ಅದನ್ನು ನೋಡಿಕೊಂಡು ನೀವು ಮಾಡುವಂಥದ್ದು ಒಳ್ಳೆಯದು. ಇನ್ನು 16ನೇ ತಾರೀಕು ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಹೋಗಿ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಅಲ್ಲಿಗೆ ನಮಗೆ 6 ತಿಂಗಳು ದಕ್ಷಿಣಾಯನ ಅಂತ ಹೇಳ್ತೀವಿ. ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡಿ ಪ್ರಯಾಣ ಮಾಡುವಂಥ ಸಂದರ್ಭ ಪ್ರಾರಂಭ ಆಗುತ್ತೆ. ಸರಿ, ಹಾಗಾದರೆ ಹೇಗಿದೆ ದ್ವಾದಶ ರಾಶಿ ಗೋಚಾರ ಫಲದಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಮೇಷರಾಶಿಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಹಾಗೂ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಕುಜ 12ನೇ ತಾರೀಕಿನವರೆಗೂ ತುಂಬ ಅದ್ಭುತವಾದ ಸ್ಥಾನದಲ್ಲೇ ಇರ್ತಾರೆ. ನಿಮ್ಮ ರಾಶಿಯಲ್ಲೇ ಇರ್ತಾರೆ, ಮೇಷರಾಶಿಯಲ್ಲೇ ಇರ್ತಾರೆ. 12ನೇ ತಾರೀಕು ಆದಮೇಲೆ ಕುಜ ಶತ್ರು ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿಗೆ 12ನೇ ತಾರೀಕು ನಂತರ ಸ್ವಲ್ಪ ಬಲಹೀನವಾಗುತ್ತೆ ಮೇಷರಾಶಿ.
ಹಾಗಾಗಿ ಈ 12ನೇ ತಾರೀಕು ಒಳಗಡೆ ಏನೇನು ಅನುಕೂಲಗಳು ಬೇಕೋ ಎಲ್ಲ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. 12ನೇ ತಾರೀಕು ನಂತರ ಭೂಮಿ ಖರೀದಿ ಮಾಡೋದು ಬೇಡ, ಮನೆ ಕಟ್ಟೋದು ಪ್ರಾರಂಭ ಮಾಡೋದು ಬೇಡ, ಶುಭ ಕಾರ್ಯಗಳಿಗೆ ಅನುಕೂಲ ಇಲ್ಲ, ಅಥವಾ ವಾಹನ ಖರೀದಿ ಮಾಡಬೇಕು ಅನುಕೂಲ ಇಲ್ಲ. ಯಾವುದೇ ಒಂದಕ್ಕೂ ಕೈ ಹಾಕಕ್ಕೆ ಹೋಗ್ಬೇಡಿ. ಹೊಸದಾಗಿ ಏನಕ್ಕೆ ಕೈ ಹಾಕಿದ್ರು ಕೂಡ ಆ ಪ್ರಯತ್ನ ನಿಮಗೆ ಖಂಡಿತ ಫಲ ಸಿಗೋದಿಲ್ಲ, ವಿಫಲ ಆಗತ್ತೆ. ಅದು ಬಹಳ ಮುಖ್ಯ. ಇನ್ನು ಅಷ್ಟಮಾಧಿಪತಿ ಆಗಿರೋದ್ರಿಂದ 12ನೇ ತಾರೀಕು ನಂತರ ಈ ಗಾಡಿ ಓಡಿಸೋದು, ಕಾರ್ ಓಡಿಸೋದು ಇದರಲ್ಲೆಲ್ಲ ಸ್ವಲ್ಪ ಹುಷಾರಾಗಿರಿ. ಯಾಕೆಂದರೆ ಶತ್ರುಸ್ಥಾನದಲ್ಲಿ ಬಂದಾಗ ಒಂದು ಸ್ವಲ್ಪ ಅಡೆತಡೆಗಳು, ತೊಂದರೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸುಮ್ಮನೆ ಕೋಪತಾಪಗಳು ಜಾಸ್ತಿ ಆಗೋದು, ವೇಸ್ಟ್ ಆಗಿ ಜಗಳಗಳಾಗುವಂಥದ್ದು, ಈ ಥರದ್ದು ಏನಾದರೂ ಪ್ರಾಬಲ್ಯತೆಗಳು ನಿಮಗೆ ಸಿಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ರಾಶಿಯಿಂದ 12 ಮತ್ತು 9ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು, ಅವರು ದ್ವಿತೀಯ ಸ್ಥಾನದಲ್ಲಿ ಕುಜಯುಕ್ತನಾಗಿ ಗುರುಮಂಗಲ ಯೋಗದಲ್ಲಿ ಇರ್ತಾರೆ. ಗುರುಬಲ ಅನ್ನುವಂಥದ್ದು ಮೇಷರಾಶಿಯವರಿಗೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಆದರೆ ಹಣ ವ್ಯಯ ತುಂಬ ಆಗುತ್ತೆ. ಈ ತಿಂಗಳು ತುಂಬ ಹೆಚ್ಚು ಖರ್ಚು ಮಾಡುವಂಥದ್ದು, ಸಾಲ ಮಾಡುವಂಥದ್ದು, ಇಂಟ್ರೆಸ್ಟ್ ಬಡ್ಡಿ ಕಟ್ಟುವಂಥದ್ದು, ಈ ಥರದ ಸಂದರ್ಭಗಳು ಬರುತ್ತೆ. ಅದೇನು ಬರದೇ ಇದ್ದ ಹಾಗೆ ನೀವೇ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಮ್ಯಾನೇಜ್ ಮಾಡ್ಕೊಳ್ಬೇಕು. ಗುರು ಭಾಗ್ಯಾಧಿಪತಿ ಆದ್ರಿಂದ ಸ್ವಲ್ಪ ಶುಭ ಕೆಲಸಗಳಿಗೆ ನೀವು ಒಂಚೂರು ಅಡೆತಡೆಗಳಾದರೂ ಕೂಡ ಗುರು ಅದನ್ನು ಪರಿಹಾರ ಮಾಡಿ ನಿಮ್ಮನ್ನು ಸುಸೂತ್ರವಾದಂಥ ದಾರಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು, ಲಕ್ಷಣಗಳು ವಿಶೇಷವಾಗಿ ಮೇಷರಾಶಿಯವರಿಗೆ ಈ ಗೋಚಾರದಲ್ಲಿ ಕಾಣ್ತಾ ಇದೆ. ಇನ್ನು ರಾಶಿಯಿಂದ ಪಂಚಮ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ, 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾರೆ, ಸುಖ ಸ್ಥಾನಕ್ಕೆ ಹೋಗ್ತಾರೆ. ಮಾತೃ ಮೂಲ ಧನ ಯೋಗ ಅಂತ ಹೇಳ್ತೀವಿ ನಾವು. ಅಂದರೆ ತಾಯಿಯ ಮುಖಾಂತರ ಅಥವಾ ತಂದೆ ಮುಖಾಂತರ ಧನ ಯೋಗ, ಅಥವಾ ಮಕ್ಕಳಿಂದ ತಂದೆ ತಾಯಿಗಳಿಗೆ ಧನ ಯೋಗ, ಈ ಥರದ್ದು ಏನಾದರೂ ಒಂದು ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸಣ್ಣ ಪುಟ್ಟ ಸಮಸ್ಯೆಗಳು ಆರೋಗ್ಯದಲ್ಲಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಧನ್ವಂತರಿ ಜಪವನ್ನು, ಧನ್ವಂತರಿ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಭಾಳ ಒಳ್ಳೆಯದು. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ ಹೇಳಿ ಧನ್ವಂತರಿ ಜಪವನ್ನು ಪ್ರತಿನಿತ್ಯ ಮಾಡುವಂಥದ್ದು ಭಾಳ ಒಳ್ಳೆಯದು. ಈ ಧನ್ವಂತರಿ ಜಪ ಮಾಡೋದ್ರಿಂದ ಆರೋಗ್ಯದಲ್ಲಿ ವೃದ್ಧಿ ಕಾಣಬಹುದು. ಏನೇನು ತೊಂದರೆ ಬರ್ಬೋದು? ಜ್ವರ, ಶೀತ, ಕಿವಿ ನೋವು, ಅಂದರೆ ಕತ್ತಿಂದ ಮೇಲ್ಗಡೆಗೆ ಸ್ವಲ್ಪ ನೋವುಗಳು ಪ್ರಾರಂಭ ಆಗ್ಬೋದು. ಆದಷ್ಟು ಒಂದು ಸ್ವಲ್ಪ ಹೆಚ್ಚು ಮೆಡಿಟೇಷನನ್ನು ಮಾಡಿ, ಆದಷ್ಟು ಸ್ವಲ್ಪ ನಿಧಾನಗತಿಯಲ್ಲಿ ಸಾಗ್ರಿ. ಯಾವುದನ್ನು ಆತರಪಟ್ಟು ಸ್ಪೀಡಾಗಿ ಮುಂದೆ ಹೋಗಬೇಡಿ. ಇದು ಭಾಳ ಮುಖ್ಯವಾದ ವಿಚಾರ. ಇನ್ನು ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನ ಸ್ಥಾನ ಬಂದು ತುಂಬ ಚೆನ್ನಾಗಿದೆ. ಎಲ್ಲಿದ್ದಾರೆ ಅಂತಂದರೆ ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಮಿತ್ರನ ಮನೆ ಒಂದು 50-60% ಪಾಸಿಟಿವ್ ಇರತಕ್ಕಂಥ ಸ್ಥಾನವೇ. ಆದರೆ ಶುಕ್ರ ಬಂದು ನಿಮಗೆ ಈ ತಿಂಗಳು ಕೊನೆಯಲ್ಲಿ ಶತ್ರುವಿನ ಮನೆಗೆ ಬರ್ತಾರೆ. ಅಲ್ಲಿವರೆಗೂ ಏನು ಸಮಸ್ಯೆ ಇಲ್ಲ. ದ್ವಿತೀಯ ಸ್ಥಾನ ನಿಮಗೆ ಧನಲಾಭ ಸಣ್ಣ ಪುಟ್ಟ ಕೊಡುತ್ತೆ, ಕುಟುಂಬದಲ್ಲಿ ಸೌಖ್ಯವನ್ನು ನೀಡುತ್ತೆ. ಆಮೇಲೆ ಯಾರಾದರೂ ಒಬ್ಬರು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಪ್ರಯತ್ನ ಪಟ್ಟರೆ ಅದು ಫಲ ಸಿಗುತ್ತೆ. ಸ್ವಲ್ಪ ನಿಧಾನ ಆದರೂ ಫಲ ಸಿಗುತ್ತೆ. ನಿಮ್ಮ ಮಾತಿಗೆ ಒಂದು ಚೂರು ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ವ್ಯಾವಹಾರಿಕ ಕ್ಷೇತ್ರದಲ್ಲಿ ಸ್ವಲ್ಪ ಅನುಕೂಲಗಳು ಆಗುತ್ತೆ. ಬಟ್ ದೊಡ್ಡ ಪ್ರಮಾಣದಲ್ಲಿ ಯಾವುದೂ ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ ಮೇಷರಾಶಿಯವರು ಈ ತಿಂಗಳಲ್ಲಿ. ಇನ್ನು ರಾಶಿಯಿಂದ ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರ್ತಕ್ಕಂಥ ಬುಧ, ಅವ್ರು ನೋಡಿ ಬುಧ ಬಂದು ಎಲ್ಲಿವರೆಗೂ 19ನೇ ತಾರೀಕುವರೆಗೂ ಚೆನ್ನಾಗಿಲ್ಲ, ಶತ್ರುಸ್ಥಾನದಲ್ಲೇ ಇರ್ತಾರೆ. 19ನೇ ತಾರೀಕು ನಂತರ ಬುಧ ಬಂದು ಮಿತ್ರನ ಮನೆಗೆ ಸಿಂಹರಾಶಿ ಪ್ರವೇಶ ಆಗ್ತಾರೆ. ನಿಮ್ಮ ರಾಶಿಯಿಂದ 5ನೇ ಮನೆಗೆ ಬರ್ತಾರೆ. ತೃತೀಯಾಧಿಪತಿ ಪಂಚಮದಲ್ಲಿ, ಷಷ್ಠಾಧಿಪತಿ ಪಂಚಮದಲ್ಲಿದ್ದಾಗ ಸ್ವಲ್ಪ ಧೈರ್ಯ ನಿಮಗೆ 19ನೇ ತಾರೀಕು ನಂತರ ಪ್ರಾರಂಭ ಆಗುತ್ತೆ. 12ನೇ ತಾರೀಕಿನಿಂದ 19ನೇ ತಾರೀಕುವರೆಗೂ ಟೈಮ್ ಚೆನ್ನಾಗಿಲ್ಲ ಮೇಷರಾಶಿಯವರಿಗೆ. 12, 13, 14, 15, 16, 17, 18, 19 ಒಟ್ಟು 8 ದಿನಗಳು ಸಮಯ ಚೆನ್ನಾಗಿಲ್ಲ ಮೇಷರಾಶಿಯವರಿಗೆ. ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಏನೂ ಪ್ರಾರಂಭ ಮಾಡಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಸ್ವಲ್ಪ ಭಗವಂತನ ಕಡೆ, ಆಧ್ಯಾತ್ಮಿಕ ಕಡೆಗೆ ಸ್ವಲ್ಪ ನೀವು ಗಮನ ಕೊಡುವಂಥದ್ದು ಮೇಷರಾಶಿಯವರು ಭಾಳ ಒಳ್ಳೆಯದು. ಏನೋ ಒಂದು ದೊಡ್ಡ ಪ್ರಮಾಣದಲ್ಲಿ ಶುರು ಮಾಡಬೇಕು, ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಮಾಡಲೇಬೇಕು ಅನ್ನುವಂಥದ್ದು ಅಥವಾ ಕನ್ಫ್ಯೂಷನ್ ಇದೆ ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ಏನಾದರೂ ಗ್ರಹಸ್ಥಿತಿಗಳ ಬದಲಾವಣೆಗಳೇನಾದರೂ ಇದೆಯಾ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಸರಳ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಅಭಿವೃದ್ಧಿಯನ್ನು ಕಾಣ್ಬೋದು. ಹಾಗಾಗಿ ಮೇಷರಾಶಿಯವರು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ, ಈ ತಿಂಗಳು ಬೇಕಾಗತ್ತೆ. ಇನ್ನು ರಾಶಿಯಿಂದ
ದಶಮಾಧಿಪತಿ ಹಾಗೂ ಏಕಾದಶಾಧಿಪತಿ 10 ಮತ್ತು 11ನೇ ಮನೆ ಅಧಿಪತಿ ಅಂತ ಶನಿ ಚೆನ್ನಾಗೇ ಇದ್ದಾರೆ. ಹೋದ ತಿಂಗಳು ಚೆನ್ನಾಗಿದ್ರು, ಈ ತಿಂಗಳು ಚೆನ್ನಾಗಿದ್ದಾರೆ, ಬರೋ ತಿಂಗಳು ಚೆನ್ನಾಗಿರ್ತಾರೆ. ಶನಿಯಿಂದ ಉದ್ಯೋಗದಲ್ಲಿ ಏನಾದರೂ ಸ್ವಿಚ್ ಮಾಡಬೇಕು ಅಂತಂದರೆ ನಿಮಗೆ ಅನುಕೂಲಗಳಿದೆ, ಅವಕಾಶಗಳಿದೆ. ಅದರ ಪ್ರಯತ್ನ ಇರಲಿ. ಬಟ್ ಈ ತಿಂಗಳು ಸ್ವಿಚ್ ಮಾಡೋಕ್ಕೆ ಹೋಗ್ಬೇಡಿ, ಪ್ರಯತ್ನ ಇರಲಿ, ಪ್ರಯತ್ನ ಸಕ್ಸಸ್ ಆಗಲಿ. 1 ತಿಂಗಳು ಅಥವಾ 2 ತಿಂಗಳು ಕಳೆದು ನೀವು ಅದು ಜಾಯ್ನ್ ಆಗುವಂಥದ್ದು, ಬದಲಾವಣೆಗೆ ಇದು ಒಳ್ಳೆಯ ಸಮಯನೇ, ಏನು ತೊಂದರೆ ಇಲ್ಲ. ಮೇಷರಾಶಿಯವರು ಉದ್ಯೋಗದಲ್ಲಿ, ವ್ಯಾಪಾರದಲ್ಲೂ ಅಭಿವೃದ್ಧಿ ಇರುತ್ತೆ. ಮತ್ತು ಈ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರ್ತಕ್ಕಂಥ ಮಕ್ಕಳಿಗೆ, ಈ ಕಾಂಪಿಟೇಟಿವ್ ಎಕ್ಸಾಮ್ಸು ಅಥವಾ ಮತ್ತೊಂದು ಏನಾದರೂ ಎಕ್ಸಾಮ್ಸ್ ಇರುತ್ತಲ್ಲ, ಆ ಥರದ್ದು ಪ್ರಿಪೇರ್ ಆಗ್ತಾ ಇರ್ತಕ್ಕಂಥವ್ರಿಗೂ ಕೂಡ ಒಂದು ಸ್ವಲ್ಪ ಉತ್ತಮ ಫಲ ಅಂತಲೇ ಹೇಳ್ಬೋದು. ಚೂರು ವೈದ್ಯಾಧಿಕಾರಿಗಳಿಗೂ ಕೂಡ ಗೊಂದಲಗಳು, ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು, ಒಂಚೂರು ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ನೀವು ಈ ತಿಂಗಳು ಬೀಳಬಹುದಾದಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಯಾರನ್ನೂ ಸಂಪೂರ್ಣ ನಂಬಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಆಷಾಢ ಮಾಸ ಹೇಗಿದ್ರು ಅಮ್ಮನವ್ರ ಆರಾಧನೆ ಜಾಸ್ತಿ ಮಾಡಿ. ಅಮ್ಮನವ್ರಿಗೆ ನಾನು ಪ್ರಾರಂಭದಲ್ಲಿ ಒಂದು ಶ್ಲೋಕ ಹೇಳಿದ್ನಲ್ಲ, ಈ ಯಮದಾದ್ರಭ ಸಂವೃಣಚ್ಯುತಂ ದಿವೋ ದಾಸಂವಧ್ರಶ್ವಾಯ ದಾಶುಷೇ, ಇದು ಸರಸ್ವತಿ ಸೂಕ್ತದ ಮೊದಲನೇ ಮಂತ್ರ. ಹಾಗೆ ಈ 12 ರಾಶಿಗೂ ಒಂದು 2 ಮಂತ್ರಗಳನ್ನೇ ಸರಸ್ವತಿ ಸೂಕ್ತದಲ್ಲಿ ಹೇಳ್ಕೊಂಡು ಹೋಗ್ತೀನಿ ನಾನು. ಹಾಗೆ ಈ ಸರಸ್ವತಿ ಸೂಕ್ತ ಏನು ಹೇಳಿದೆ, ಈ ರೀತಿಯಾಗಿ ಯಾವುದಾದ್ರೂ ವೇದ ಮಂತ್ರಗಳು, ಅಮ್ಮನವ್ರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳು, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಇದೆಲ್ಲ ಮಾಡುವಂಥದ್ದು ಒಳ್ಳೆಯದಾಗತ್ತೆ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಆರೋಗ್ಯದಲ್ಲಿ ಮಿಶ್ರ ಫಲ, ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ ಇದೆ. ಸ್ವಲ್ಪ ಈ ತಿಂಗಳು ಪೂರ್ತಿ ಮಧ್ಯಾಹ್ನದ ನಂತರ ಮಾಡುವ ಕೆಲಸಗಳಲ್ಲಿ ಶುಭ ಇರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ನೀವೇನೇ ಕೆಲಸ ಮಾಡಿದ್ರೆ ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ತಮಾಷೆ ಮಾಡೋದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ, ಮನಸ್ಸಿಗೆ ಬೇಸರ ಆಗುವಂಥ ಸಾಧ್ಯತೆ, ಅಧಿಕ ತಿರುಗಾಟ, ಸ್ನೇಹಿತರಿಂದ ಮೋಸ ಹೋಗುವಂಥ ಸಾಧ್ಯತೆ ಎಚ್ಚರ. ಕೆಲಸ ಕಾರ್ಯಗಳಲ್ಲಿ ಸಾಧಾರಣವಾಗಿ ಜಯಪ್ರಾಪ್ತಿ. ವ್ಯಾಪಾರದಲ್ಲಿ ಮಧ್ಯಮ ಫಲ. ಯಾವುದಾದ್ರೂ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಮೊದಲು 100 ಬಾರಿ ಯೋಚನೆ ಮಾಡಿ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಡಿಸಿಷನ್ಸ್ ತಗೊಳ್ಳಿ. ಜೀವನದಲ್ಲಿ ಅತಿ ಮುಖ್ಯವಾದ ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ ಕೆಲವೊಂದು ಡಿಸಿಷನ್ಸ್ ತಗೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ಜೊತೆಗೆ ಈ ಮನೆ ಖರೀದಿ ಅಥವಾ ಮನೆಗೆ ಕಟ್ಟುವಂಥ ಸಂದರ್ಭ ಪ್ರಾರಂಭ ಮಾಡೋದು, ಇದೆಲ್ಲ ಯಾವುದೂ ಈ ತಿಂಗಳಲ್ಲಿ ಬೇಡ. ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತೆ, ಮಧ್ಯಮಕ್ಕಿಂತ ಸ್ವಲ್ಪ ಅಭಿವೃದ್ಧಿ ಇರುತ್ತೆ. ಅಧಿಕ ತಿರುಗಾಟ, ಕೆಲಸದಲ್ಲಿ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರುಕುಳ ಜಾಸ್ತಿ ಇರುತ್ತೆ. ಬೆಲೆ ಬಾಳುವ ವಸ್ತುಗಳ ಕಡೆ ಎಚ್ಚರ ವಹಿಸಿ, ಗಮನ ಕೊಡಿ. ನಿಮ್ಮಿಂದ ದೂರ ಆಗುವಂಥ ಸಾಧ್ಯತೆ, ಧನ ನಷ್ಟವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುತ್ತೆ, ಆದರೆ ಆ ಅದೃಷ್ಟನ ಪಡ್ಕೊಳ್ಳೋ ಅಷ್ಟೊತ್ತಿಗೆ ಸಮಯ ಮೀರೋಗ್ಬಿಡುತ್ತೆ. ಹಾಗಾಗಿ ಈ ತಿಂಗಳು ನೀವು ಸ್ವಲ್ಪ ತುಂಬ ಸ್ಪೀಡಪ್ ಆಗಬೇಡಿ, ಸ್ಲೋಗೆ. ಯಾವುದೇ ಕೆಲಸ ಕಾರ್ಯಗಳಾದರೆ ನಿಧಾನಗತಿಯಾಗಿ ಯೋಚನೆ ಮಾಡಿ ಮುಂದೆ ಹೋಗುವಂಥದ್ದು ಭಾಳ ಒಳ್ಳೆಯದು. ಹೆಚ್ಚು ಸಹಾಯ ಮಾಡಿ, ದಾನ ಮಾಡಿ. ಅಂದರೆ ದಾನ ಅಂದರೆ ಏನು ಲಕ್ಷಗಟ್ಟಲೆ 1000ಗಟ್ಟಲೆ ದಾನ ಮಾಡೋದು ಬೇಡ. ನಿಮ್ಮ ಶಕ್ತಿ ಇರೋದು ಒಂದು ದಾನ ಮಾಡಿ. ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಿ. ಉತ್ತಮ ಕೆಲಸ ಇದೆ, ಪ್ರಗತಿ ಅಭಿವೃದ್ಧಿ ಕಾಣುತ್ತೆ, ಮೊದಲಾದ ಶುಭ ಫಲಗಳನ್ನು ನೀವು ಕಾಣಬಹುದು. ಇದಿಷ್ಟು ಜನರಲೈಸ್ ಆಗಿ ನಾನು ಹೇಳುವಂಥ ವಿಚಾರ. ಓವರಾಲ್ ನೋಡಿದಾಗ ಧನ್ವಂತರಿ ಜಪ ನೀವು ಮಾಡುವಂಥದ್ದು ಭಾಳ ಒಳ್ಳೆಯದು. ಅಮ್ಮನವ್ರ ದೇವಸ್ಥಾನಕ್ಕೆ ಸಾಧ್ಯವಾದಷ್ಟು ಮಂಗಳವಾರ ಶುಕ್ರವಾರ ಹೋಗಿ ದರ್ಶನ ಮಾಡಿ ಬರುವಂಥದ್ದು. ಅಮ್ಮನವ್ರ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸಿ ಪ್ರತಿನಿತ್ಯ ಕುಂಕುಮನ ಇಟ್ಕೊಳ್ಳುವಂಥದ್ದು ಈ ತಿಂಗಳು ಪೂರ್ತಿ ಭಾಳ ಒಳ್ಳೆಯದು. ಜೊತೆಗೆ ಆಷಾಢ ಶುಕ್ರವಾರದ ವಿಶೇಷತೆಗಳು ನಿಮಗೆ ಅನುಕೂಲ ಆಗಲಿ. ಆ ತಾಯಿಯ ದರ್ಶನ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ. ಯಾವುದೇ ಅಮ್ಮನವ್ರ ದೇವಸ್ಥಾನ ದರ್ಶನ ಮಾಡಿದ್ರು ಕೂಡ ಭಾಳ ಉತ್ತಮ ಫಲ ನಿಮಗೆ ಸಿಗುತ್ತೆ. ಓವರಾಲ್ ನೋಡಿದಾಗ ಮೇಷರಾಶಿಗೆ ಅಷ್ಟೊಂದೇನು ಉತ್ತಮವಾದ ಶುಭ ಸಮಯ ಅಂತ ಹೇಳಲಿಕ್ಕೆ ಬರಲ್ಲ. ಆದರೂ ಸಹ ನಿಮ್ಮ ಒಂದು ಛಲ, ನಿಮ್ಮ ಒಂದು ಬಲ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಅಕಸ್ಮಾತ್ ಮೂಲ ಜಾತಕ ತುಂಬ ಬಲಿಷ್ಠವಾಗಿದ್ದರೆ ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು. ಅದು ನೀವು ನೋಡ್ಕೊಳ್ಳೋಕೆ ನಿಮಗೆ ಬರಲಿಲ್ಲ ಅಂದರೂ ಕೂಡ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ಏನು ಶುಭ ಫಲ ಏನು ಅಶುಭ ಫಲ ತಿಳ್ಕೊಂಡು ಅದರಂತೆ ಮುಂದೋಗಿ ಜೀವನದಲ್ಲಿ ಚೆನ್ನಾಗಿರ್ತೀರಾ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.